ಇಲ್ಲಿ ನಿಮ್ಮ ಮುಖ ನೋಡ್ಕೊಂಬಂತೆ ಅಂತ 2-3 ಒತ್ತಿ ಹೇಳಿದ್ರು. ಅಂದರೆ ಬೇರೆ ಯಾರೋ ಅವರು ಎಲ್ಲರೂ ಬೇಜಾರಾಗಿ ನಡ್ಕೊಂಡಿದ್ದಾರೆ ಅಂತ. ಆ ಥರ ಅಲ್ಲ, ಒಬ್ಬ ಇವರೆಲ್ಲ ಈಗ ಬಂದಿರೋರಲ್ಲ ಅವ್ರವ್ರ ಕೆಲಸ ಅವ್ರು ನೀಟಾಗಿ ಮಾಡಿದ್ರು. ನನಗೆ ಅವತ್ತು ತುಂಬ ಬೇಜಾರಾಗಿತ್ತು. ಒಬ್ಬ ಮ್ಯಾನೇಜರ್ ಅನ್ಸ್ಕೊಂಡವನು ಬರಲಿಲ್ವಲ್ಲ ಅಲ್ಲಿಗೆ. ಸಾರಿ ಸರ್, ನೀವು ನನ್ನ ಪ್ರಶ್ನೆ ಕೇಳಿದ್ರಿ, ಈಗ ನೀವು ಕೇಳಿದ್ರಿ, ಸ್ವಲ್ಪ ಎಮೋಷನಲ್ ಆದೆ, ನನಗೆ ಮಾತಾಡೋಕ್ಕಾಗಲಿಲ್ಲ, ಸಾರಿ. ಸಿನಿಮಾ ಹೌದು, ಎಲ್ಲರೂ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀರಾ. ಸೊ ಪ್ರೀವಿಯಸ್ ಆಗಿದ್ದ ಇಂಟರ್ವ್ಯೂಸಲ್ಲಿ ಕಿರಣ್ ಅವ್ರು ಮಾತಾಡಿದ್ದಾಗಿರ್ಬೋದು, ಪ್ರೊಡ್ಯೂಸರ್ಸ್ ಅವ್ರು ಮಾತಾಡಿದ್ದಾಗಿರ್ಬೋದು, ಏನಕ್ಕೆ ಮಾತಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸಿನಿಮಾನ ಫಸ್ಟ್ ಆಫ್ ಆಲ್ ನಾನು ಒಪ್ಕೊಂಡಿದ್ದು 2024ಗೆ ಮುಗಿಬೇಕಾಗಿದ್ದು ಸಿನಿಮಾ ಇದು. ಸೊ ಆಲ್ರೆಡಿ ಆ ಟೈಮಲ್ಲೇ ನನ್ನ ಅಪ್ಪಗೆ ಹುಷಾರಿಲ್ದಿದ್ದರಿಂದ ಆ ಟೈಮಿಗೆ ನನ್ನ ಕೊನೆಯ ಸಿನಿಮಾ ಇದಾಗಿತ್ತು. ಸೊ ಅದು ಅವ್ರಿಗೂ ಕೂಡ ಗೊತ್ತಿತ್ತು. ತುಂಬ ಸಿನಿಮಾಗಳನ್ನ ಬಿಟ್ಟು ನಾನು ಈ ಸಿನಿಮಾ 2024ಅಲ್ಲಿ ಮುಗಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಒಪ್ಕೊಂಡಿದ್ದು. ಇಟ್ಸ್ ಓಕೆ, ಪರವಾಗಿಲ್ಲ, ನಂದೇ ಎಷ್ಟೋ ಸಿನಿಮಾಗಳನ್ನ 4 ವರ್ಷ ಮಾಡಿರೋದು ಉಂಟು, ಏನು ಸಮಸ್ಯೆ ಇಲ್ಲ ಅದರಲ್ಲಿ. ಸೊ ಎಲ್ಲ ಸಿನಿಮಾಗಳಿಗೂ ಮೀರಿದ ಕೆಲಸನ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ. 2026ಗೂ ಪ್ರಮೋಷನ್ಗೆ ಎಲ್ಲದಕ್ಕೂ ಬರ್ತೀನಿ. ಬಟ್ ಕೆಲವೊಂದು ಟೀಮ್ ಅಂದಮೇಲೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಕೆಲವೊಂದು ಮಾತುಗಳೇನೋ ಇರುತ್ತೆ, ಅದನ್ನು ನಾವು ಕ್ಲಾರಿಟಿ ಮಾಡ್ಕೋಬಹುದು. ಸೊ ಒನ್ ಟೈಮ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಫಸ್ಟ್ ಆಫ್ ಆಲ್ ನಾನು ಆ ಇವೆಂಟಿಗೆ ಐ ವಾಸ್ ನಾಟ್ ಇನ್ವೈಟೆಡ್ ಫಾರ್ ದ ಇವೆಂಟ್. ನಾನು ಇನ್ವೈಟ್ ಕೂಡ ಆಗಿರಲಿಲ್ಲ ಸರ್, ನನಗೆ ಯಾವುದೇ ಕಾಲ್ ಬಂದಿರಲಿಲ್ಲ, ಏನೂ ಇಲ್ಲ, ನಿಜವಾಗ್ಲೂ ಆಗಿರಲಿಲ್ಲ. ಸೊ ಪ್ರಾಬ್ಲಮ್ ಚಿಕ್ಕಪುಟ್ಟದಿತ್ತು, ಇಲ್ಲ ಅಂತ ಅಲ್ಲ. ಹಾಗಂತ ಹೇಳಿ ಕೆಲವೊಂದು ಮಾತುಗಳು ಬಂದಿದ್ದು ನನಗೆ ಮನಸ್ಸಿಗೆ ತುಂಬ ನೋವಾಯಿತು, ಅನ್ಪ್ರೊಫೆಷ್ನಲ್ ಸಮಥಿಂಗ್ ಅಂತ ಕೆಲವೊಂದು ಮಾತುಗಳು ಬಂತು, ನನಗೆ ನೋವಾಯಿತು, ಇಲ್ಲ ಅಂತಲ್ಲ. ಮೇ ಬಿ ನಾನು ಬರ್ದಿರೋ ಕಾರಣಕ್ಕೆ ಅವರ ಮಾತಾಡಿದ್ದಾರೆ ಅಂದ್ಕೊಂಡು ನನಗೆ ಇವಾಗಲೂ ಏನು ಬೇಜಾರಿಲ್ಲ, ದಟ್ಸ್ ಓಕೆ. ನಾನು ನಿಮಗೆ ಕ್ಲಾರಿಟಿ ಕೊಡಬೇಕಿತ್ತು ಅಷ್ಟೇ. ನನ್ನ ಕಡೆಯಿಂದ ಯಾವುದೇ ಮೋಸ ಸಿನಿಮಾಗೆ ಆಗಿಲ್ಲ. ಸೊ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ಗಳು ನನಗೆ ಬಂದಿತ್ತು, ದಯವಿಟ್ಟು ಆ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿ ಅಂತ ಕಿರಣ್ಗೆ ಹೇಳಿದೆ. ಪಾಪ ಅವರು ಡಿಲೀಟ್ ಕೂಡ ಮಾಡಿಸಿದ್ರು. ಸೊ ಫಸ್ಟ್ ಟೈಮ್ ನನಗೆ ಆ ಥರ, ನಾನು ಒಳ್ಳೆ ರೀತಿಯಲ್ಲೆಲ್ಲೂ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸಿನಿಮಾ ಮೂಲಕ ಮಾತ್ರ, ಸಿನಿಮಾದಿಂದ ಮಾತ್ರ ನಾನು ಪ್ರಮೋಷನ್ಗೆ ಬರೋದು. ಬೇರೆ ಎಲ್ಲೂ ನಾನು ಇದುವರೆಗೂ ಯಾವುದೇ ಇವೆಂಟ್ಸ್ ಆಗಲಿ, ಯಾವುದೇ ಅವಾರ್ಡ್ ಫಂಕ್ಷನ್ಸ್ಗಾಗಲಿ ನಾನು ಎಲ್ಲೂ ಅಟೆಂಡ್ ಆಗಿಲ್ಲ. ನಾನು ನಾಮಿನಿ ಆಗಿದ್ರು ಕೂಡ ನಾನು ಆಗಿಲ್ಲ. ಸೊ ಹಾಗಿದ್ದಾಗ ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಟ್ಟು ನಂಗೆ ಫಸ್ಟ್ ಟೈಮ್ ನೆಗೆಟಿವ್ ಕಮೆಂಟ್ಸು ಇದು ಎಲ್ಲ ಬಂದಾಗ ತುಂಬ ಹರ್ಟ್ ಆಯಿತು. ಬಟ್ ಮೇ ಬಿ ನಾನು ಹೋಗಿಲ್ಲ ಅನ್ನೋ ಕಾರಣಕ್ಕೂ ಅವ್ರು ಅದೆಲ್ಲ ಮಾತು ಬಂದಿರ್ಬೋದು ಅಂತಲೂ ಆಯಿತು. ಐ ಡಿಸರ್ವ್ ಅ ಸಾರಿ. ಅವ್ರಿಗೆ ಕೇಳೋಕ್ಕೆ ಇಷ್ಟ ಇದ್ದರೆ ಮೀಡಿಯಾ ಮುಂದೆ ಕೇಳ್ಬೋದು. ಬಿಡಿ, ಆಯಿತು. ಒಂದು ತಂಡ ಕಟ್ಕೊಂಡಿದ್ವಿ, ಒಂದು ಸಂಸಾರ ಥರ ಇದ್ವಿ. ಕೆಟ್ಟ ಮಕ್ಕಳು ಇರ್ತವೆ, ಒಳ್ಳೆ ಮಕ್ಕಳು ಇರ್ತವೆ, ಅದನ್ನೆಲ್ಲ ಏನು ಬೇಡ. ಇವಾಗ ನೀವುಗಳು ಇಲ್ಲೇ ಹೇಳ್ಬಿಟ್ರೆ ನಾವು ತಿಳ್ಕೊತೀವಿ. ನನ್ನಿಂದನೂ ಹಿಡಿದು ಒಪ್ಕೋತೀನಿ ನಾನು ಅದನ್ನು. ಇಲ್ಲಿಗೆ ಇದನ್ನು ಮುಗಿಸೋಣ, ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ನಾನು ಹೇಳೋದು ಅಷ್ಟೇ. ಇರ್ಬೇಕು ಸರ್, ಯಾಕೆಂದರೆ ಟೀಮಲ್ಲಿ ಅನ್ನ ತಿಂದಿದ್ದೀವಿ, ಅದೆಲ್ಲ ನಾವು ಇದೆ, ಅದೆಲ್ಲ ನಾವು ಸಾಮಾನ್ಯ ಇಲ್ಲಿರೋರಿಗೆಲ್ಲ ಗೊತ್ತು. ನಾನು ಯಾವ ಪಿಕ್ಚರ್ಗೂ ಮಿಸ್ ಆಗಲ್ಲ. ಅವ್ರು ಕೇಳಿದ್ರು ಮಂಜಣ್ಣ, ನೀವು ಯಾವತ್ತು ಈ ಥರ ಮಾತಾಡಿದ್ವಲ್ಲ ಅಂತ. ಮಾತಾಡ್ತಿದ್ರೆ ಗೊತ್ತಾಗೋದು ಹೇಗೆ? ಈಗ ನಾನು ಮಾಡಿದ ತಪ್ಪು ಬೇರೆಯವ್ರು ಹೇಳಬೇಕು, ನನ್ನ ಬೆನ್ನು ನಾನು ಕಾಣಲ್ವಲ್ಲ, ಬೇರೆಯವ್ರು ಹೇಳಬೇಕು. ಗಾದೆ ಸುಮ್ಮನೆ ಮಾಡೋರ, ನಿನ್ನ ಬೆನ್ನಿನ ಕಾಣಲ್ಲ ಅಂತ ಬೇರೆಯವ್ರು ನೋಡಿ ಹೇಳಬೇಕು, ಬೆನ್ನಲ್ಲಿ ಏನೋ ಇದೆ ನೋಡು ಅಂತ ಹೇಳಿ. ನನಗೂ ಹೇಳಿ, ತಿಳ್ಕೊತೀನಿ. ಹೊಸಬರಾಗಲಿ ಹೇಳಬೇಕು. ಇಲ್ಲಿ ಅಹಂಕಾರ ನಡೆಯಲ್ಲ, ಯಾಕೆಂದ್ರೆ ಈ ಭೂಮಿನೇ ಅಂಥದ್ದು. ನವರತ್ನಗಳ ಮೇಲೆ, ಮೆಟ್ಲುಗಳ ಮೇಲೆ, ನವಗ್ರಹಗಳ ಮೇಲೆ ಓಡಾಡಿದ್ರೆ ರಾವಣನೇ ಭಸ್ಮ ಆಗೋದ. ನಮ್ದೆಲ್ಲ ಯಾವ ಲೆಕ್ಕ? ಹೌದು ಸರ್, ಮತ್ತೆ ಹೌದು ಸರ್, ಹೇಳಿ ಸರ್. ಸರ್ ಹೌದು ಸರ್, ಹೌದು ಸರ್. ಇಲ್ಲ, ಟೀಮ್ ವರ್ಕ್ ಅಲ್ವಾ ಸರ್. ಸಿನಿಮಾ ದೊಡ್ಡವರೆಲ್ಲ ಬಂದಿದ್ದಾರೆ, ಹಂಗಲ್ಲಿ ನಾವು ಬರಬೇಕು. ಇಲ್ಲ ಅಂತಂದ್ರೆ ನಾನು ಸಾರಿ ಕೇಳ್ಬೇಕಾಗುತ್ತೆ ಅನ್ಬೋದು. ಇಲ್ಲ ಸರ್, ಕಾಮಿಡಿ ಪಾತ್ರ, ಸ್ನೇಹಿತನ ಪಾತ್ರ ಮಾಡಿತ್ತು. ಬಟ್ ನನಗೆ ಗೊತ್ತಿಲ್ಲ ಇದೆಲ್ಲ. ನಾನು ಬರ್ತಾ ಇದ್ದೆ, ಸಿನಿಮಾ ಆಕ್ಟ್ ಮಾಡ್ತಾ ಇದ್ದೆ, ಹೋಗ್ತಾ ಇದ್ದೆ. ಅಲ್ಲ, ಅದೇ ಕೇಳ್ಕೊಂಡೆ ಸರ್. ಫಸ್ಟ್ ಇಲ್ಲಿ ಕೂತ್ಕೊಂಡಾಗ್ಲಿ ಹೇಳ್ಬಿಟ್ರು ಕಟ್ ಆಗಿದೆ ಅಂತ. ಅದು ಆಮೇಲೆ ಹೇಳಿದ್ರು ಸಿನಿಮಾದಲ್ಲಿ ಇದೆ, ಟ್ರೈಲರ್ ಅಲ್ಲಿ ಕಟ್ ಆಗಿದೆ ಅಂತ. ಸರ್ ಸಿನಿಮಾದಲ್ಲಿ ಇರ್ಲಿ ಸರ್, ಚೆನ್ನಾಗಿದೆ ಎಲ್ಲ, ಒಳ್ಳೊಳ್ಳೆ. ಹ್ಞೂ ಸರ್, ಇಲ್ಲ ಇನ್ಮೇಲೆ ನಾನು ಎಡಿಟಿಂಗ್ ಹತ್ರ ಹೋಗ್ಬೇಕು ಅನ್ಸುತ್ತೆ. ಇಲ್ಲ, ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಏನೇ ತೊಂದರೆಗಳಿದ್ರು ಸಿನಿಮಾನ ಅದ್ಭುತವಾಗಿ ಮಾಡಿದೀವಿ. ಬಟ್ ಯಾವ ತೊಂದರೆ ಇತ್ತು, ಏನಿತ್ತು ಅಂತ ಸತ್ಯವಾಗ್ಲೂ ನಮಗೂ ಗೊತ್ತಿಲ್ಲ ಸರ್. ಇಲ್ಲ ಅಂದಿದ್ರೆ ಅವತ್ತು ನಾನೇ ಬಂದು ಕೇಳ್ತಾ ಇದ್ದೆ. ತುಂಬಾ ಚೆನ್ನಾಗಾಗಿದೆ ಸಿನಿಮಾ. ಚೆನ್ನಾಗಿ ಆಗ್ಲಿ, ಚೆನ್ನಾಗಿ ಓಡ್ಲಿ. ಎಲ್ಲರೂ ಸೇರ್ಕೊಂಡು ಪ್ರಮೋಷನ್ ಮಾಡ್ತೀವಿ ಸಿನಿಮಾನ. ಎಷ್ಟೇ ಅಡೆತಡೆಗಳಿದ್ದು ಒಂದು ಮನೆ ಕಟ್ಟಿದ ಮೇಲೆ ಮನೇಲಿ ಒಂದು ಗೃಹ ಪ್ರವೇಶ ಮಾಡಿ ಅದ್ಭುತವಾಗಿ ಸಂಸಾರ ನಡೆಸ್ಬೇಕು ನಾವು. ಚೆನ್ನಾಗಾಗ್ಲಿ ಸರ್. ಹೀರೋ ಸರ್ಗೂ ಚೆನ್ನಾಗಾಗ್ಲಿ, ಪ್ರೊಡ್ಯೂಸರ್ ಸರ್ಗೂ ಚೆನ್ನಾಗಾಗ್ಲಿ, ನಮ್ಮ ಡೈರೆಕ್ಟರ್ ಸರ್, ನಾನು ದೊಡ್ಡ ಫ್ಯಾನ್ ನಿಮಗೆ.
ಆ ಸಾಂಗ್ ಯಾವಾಗಲೂ ಹೇಳ್ತಾ ಇದ್ದೆ ನಾನು, ಇರುವುದೆಲ್ಲ ಬಿಟ್ಟು ಸಾಂಗ್ ಯಾವಾಗಲೂ ಸ್ಕಿಟ್ಟಲ್ಲಿ ಹಾಕತ್ತಾ ಇದೀವಿ ಸರ್ ಅಂತ. ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನಿರ್ಮಾಪಕರು ಸರ್, ಈ ಎಲ್ಲ ಮನಸ್ತಾಪ ಇದೆ, ಬಟ್ ಎಂಡ್ ಆಫ್ ದ ಡೇ ಸಿನಿಮಾ ನೋಡಿದಾಗ ಅದೆಲ್ಲ ಮರ್ತೋಗುತ್ತೆ. ಅಂಡ್ ನಾವು ಇಲ್ಲೇನು ಬೇರೆದು ಬಂದಿಲ್ಲ ಮೇಡಮ್, ಒಳ್ಳೆ ಸಿನಿಮಾ ಮಾಡೋಕ್ಕೆ ಬಂದಿರೋದು. ಚಿಕ್ಕ ಪುಟ್ಟ ಆಗೋದಲ್ಲ ಮೇಡಮ್, ಮನೆಯಲ್ಲಿ 4 ಜನ ಇದ್ರೇನೆ ಏನೋ ಒಂದು ಆಗಲ್ವಾ, ಚಿಕ್ಕ ಪುಟ್ಟ ಇರುತ್ತೆ. ನನ್ನ ಕಡೆಯಿಂದ ಯಾರಿಗಾದ್ರೂ ಹರ್ಟ್ ಮಾಡಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ಎಲ್ಲದಕ್ಕಿಂತ ಮೇನು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ನಾನಿ ಸರ್, ನಮ್ಮ ಲೇಖ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ನನಗೆ ಖುಷಿ ಇದೆ. ಇದೆಲ್ಲ ಇದ್ದೇ ಇರುತ್ತೆ, ಎಲ್ಲ ರೋಡಲ್ಲಿ ಹೋದ್ರೂ ಏನೋ ಒಂದು ಸಮಸ್ಯೆ ಇರುತ್ತೆ, ಮನೇಲಿ ಇದ್ರೂ ಸಮಸ್ಯೆ ಇರುತ್ತೆ. ಸೊ ಅದೇ ಇವತ್ತಿನ ಲೈಫ್ ಟುಡೇ. ಸರ್ ಗೊತ್ತಿದ್ದು ಯಾರು ಮಾಡಲ್ಲ ಸರ್, ಗೊತ್ತಿದ್ದು ಯಾರು ಮಾಡ್ತಾರೆ ಅನ್ವಾಂಟೆಡ್ಲಿ, ಗೊತ್ತಿಲ್ದಿರ ಆಗಿರುತ್ತೆ. ಸೊ ನಾನು ಸಾರಿ ಕೇಳಿದ್ದೀನಿ ಅಂದ್ರೆ ನಿಮ್ಮ ಕಡೆಯಿಂದನೇ ಇದೆಲ್ಲ ಆಗಿರೋದು ಅಂತ. ನನ್ನ ಕಡೆಯಿಂದಾನೆ ನಾನು ಓಕೆ, ಅದಕ್ಕೆ ಸಾರಿ ಸಾರಿ ಕೇಳ್ತಾ ಇರಲ್ಲ, ಅದಕ್ಕೆ ಸಾರಿ ಕೇಳ್ತಿದ್ದೀರಲ್ಲ. ಕೇಳ್ಬೇಕಲ್ಲ ಸರ್, ಈಗ ಅವರು ಅವ್ರದ್ದೇನ ತಪ್ಪಿತ್ತು, ಅವರು ಕೇಳಿದ್ರಲ್ಲ. ನಿಮಗೆ ಇದೆಲ್ಲ ಸರ್ ಕಿರಣ್ ಹೇಳಿ. ಅದೇ ಇದೆಲ್ಲ ಏನು ಗೊಂದಲಗಳು ಅಲ್ಲಿ ಸೆಟಲ್ ಆಗಿದೆಲ್ಲ ನಿಮಗೆ ಗಮನಕ್ಕೆ ಬಂದಿತ್ತಾ ಇದು ಅಂತ? ಸರ್ ನನ್ನ ಗಮನಕ್ಕೆ ಕೆಲವೊಂದು ಬಂದಿದ್ದಾವೆ, ಕೆಲವೊಂದು ಬಂದಿಲ್ಲ. ಈಗ ನಾನಿ ಸರ್ಗೆ ಚೆನ್ನಾಗಿಲ್ಲ ಅಂತ ವಿಷಯ ನನಗೆ ಗೊತ್ತಿರಲಿಲ್ಲ ಆಯ್ತಾ. ಅದು ಇಲ್ಲಿಗೆ ಬಂದ ಮೇಲೆ ಆಮೇಲೆ ಮಾಹಿತಿ ಬಂದಿತ್ತು, ಬಟ್ ನನಗೆ ಅದು ಯಾವುದೇ ಆದ ಕಾಂಟ್ಯಾಕ್ಟ್ ಇಲ್ಲ ಅವ್ರು ನನಗೆ. ಸೊ ಹಂಗಾಗಿ ನಾನು ಶೂಟಿಗೆ ಯಾವತ್ತೋ ಒಂದು ದಿವಸ, ಅದು ಫೋರ್ಸ್ ಆಗಿ ಎಲ್ಲ ಸೇರಿ ಕರ್ಕೊಂಡಾಗ ಒಂದು ದಿವಸ ಹೋಗಿದ್ದೆ ನಾನು, 1 day 2 day ಬಂದು ಅನ್ಸುತ್ತೆ. ಅವತ್ತು ಲೇಖನ್ ಚೆನ್ನಾಗಿರಲಿಲ್ಲ. ಐ ಹ್ಯಾವ್ ಟು ಸಿ, ನನಗೆ ಗೊತ್ತು ಅವ್ರ ಕಷ್ಟ ಏನಿರುತ್ತೆ, ಅವ್ರ ನೋವು ಏನಿರುತ್ತೆ ಅಂತ. ನಾನು ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಕೇಳಿ ಬಂದಿದ್ದೇನಮ್ಮ, ಹಾಸ್ಪಿಟ್ಲ್ಗೆ ಹೋಗಿದ್ದೆ. ಅವಳು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾಗ ನಾನು ಹೋಗಿ ನೋಡ್ಕೊಂಡು ಕೇರಿಂಗ್ ಮಾಡಿ ಬಂದಿದ್ದೀನಿ. ಅದೇ ಥರ ನಾನು ಅಲ್ಲಿದ್ದರೆ ಗ್ಯಾರಂಟಿ ಹೋಗ್ತಿದ್ದೆ, ಅವ್ರಿಗೂ ನೋಡ್ತಿದ್ದೆ, ಕೇರಿಂಗ್ ಮಾಡಿ ಬರ್ತಾ ಇದ್ದೆ. ಈವನ್ ಅದು ಹ್ಯುಮ್ಯಾನಿಟಿ, ನಾವು ಆರ್ಟಿಸ್ಟು ಮತ್ತೊಂದು ಮನುಷ್ಯನ ಒಂದು ಸ್ವಾಭಿಮಾನ ಹೋಗ್ಲೇಬೇಕು, ಯಾರೇ ಆಗಲಿ. ಕೆಲವೊಬ್ರು ಯಾರು ಬಿದ್ದುಬಿಟ್ಟಿದ್ದಾರೆ ಅಂತ ಬೀಳಲಿ ಅಂತ ಡ್ಯಾನ್ಸ್ ಆಡೋಕ್ಕಾಗಲ್ಲ, ಕೈ ಹಿಡಿದು ಎತ್ತಿ ಅವ್ರನ್ನ ನೋಡ್ಕೋಬೇಕು. ಸೊ ನನ್ಗೆ ಗೊತ್ತಿರಲಿಲ್ಲ ಸರ್. ನಮ್ಮ ಪ್ರೊಡಕ್ಷನಿಂದ ಏನೋ ತೊಂದರೆ ಆಗಿದ್ರೆ ಐ ಆಮ್ ಸಾರಿ ಸರ್. ಪ್ರೊಡಕ್ಷನಿಂದ ಏನೋ ತೊಂದರೆ ಆಗಿದ್ರೆ ನನ್ನ ಕಡೆಯಿಂದ ಸರ್, ನನಗೆ ಗೊತ್ತಿರಲಿಲ್ಲ ಯಾವುದೇ ವಿಷಯ. ಕುರಿ ಕಾಯೋರ್ ಸಮೇತವಾಗಿ ಕುರಿಗಳೇನೋ ಬೇರೆ ಹೊಲಕ್ಕೆ ಹೋದ್ರೆ ಏಯ್ ಬಾಯಿ ಕಡೆ ಅಂತಾರೆ, ಆ ಜವಾಬ್ದಾರಿ ಪ್ರೊಡ್ಯೂಸರ್ ಬಿಡ್ಬೇಕು ಸರ್. ಇರಬೇಕು ಅಂದರೆ ಈ 1 ನಿಮಿಷ, ನಾನು ಫಸ್ಟ್ ಆಫ್ ಆಲ್ ನಾನು ಕೊಟ್ಟಿದ್ದು ಒಬ್ರು ಮ್ಯಾನೇಜರ್ ಅಂತ ಕೊಟ್ಟಿದ್ದೆ. ಆತ ಅನ್ಫಾರ್ಚುನೇಟ್ಲಿ ನನಗೆ ಗೊತ್ತಿಲ್ಲದೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸೊ ನಾ ಆತನಿಗೆ ಯಾಕೆ ಅವರು ನಿಮ್ಮ ಸಂಬಂಧ ಗೊತ್ತಿಲ್ಲ, ಅದು ಅವ್ರದ್ದೇನೋ ಪರ್ಸನಲಿ ಅವ್ರ ಫ್ಯಾಮಿಲಿ ಏನೋ ಇಶ್ಯೂಸ್ ಆಗ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. 1 week ಫೋನ್ ಎತ್ತಿಲ್ಲ. ಇಲ್ಲಿ ಶೂಟಿಂಗ್ ಶೆಡ್ಯೂಲ್ಸ್ ಎಲ್ಲ ಆಗಿದೆ. ಸೊ ನಾನು ಫೋನ್ ಮಾಡಿ ಆತನಿಗೆ ಸ್ವಿಚ್ ಆಫ್ ಆಗಿದೆ, ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಆ ವ್ಯಕ್ತಿ ಬಿಟ್ಟರೆ ಬೇರೆ ವ್ಯಕ್ತಿ ಕಳ್ಸಕ್ಕಿಲ್ಲ. ಯಾಕಂದ್ರೆ ಆ ಆಲ್ ಚಾರ್ಟ್ ಆ ವ್ಯಕ್ತಿ ಹತ್ರ ಇದೆ. ನಾನು ಏನ್ ಮಾಡ್ಬೇಕು ಆ ಟೈಮಲ್ಲಿ? ಒಕ್ಕೂಟ ಕಂಪ್ಲೇಂಟ್ ಕೊಡ್ಬೇಕಲ್ವಾ, ಅದಕ್ಕೆ ಸಪೋರ್ಟ್ ತಗೊಂಡ್ರೆ? ಹೌದೌದು ಸರ್ ಎಲ್ಲದಕ್ಕಿಂತ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸೊ ಸಿನಿಮಾ ಬಗ್ಗೆ ಮಾತಾಡೋಣ ಸರ್ ದಯವಿಟ್ಟು. ಅದು ಆಗಿದೆ, ಇಲ್ಲ ಒಪ್ಕೊಂಬನ. ಆತ ಬಂದು ಆಮೇಲೆ ಸಾರಿ ಕೇಳ್ಕೊಂಡಿದ್ದಾರೆ, ಕಣ್ಣಾಗ ನೀರು ಹಾಕಿದ್ದಾರೆ. ಸೊ ಆತನ ಬಗ್ಗೆ ಇಲ್ಲಿ ಮಾತಾಡಿ ಅವರು ಫ್ಯಾಮಿಲಿಯಲ್ಲಿ ಅಲ್ಲಲ್ಲ ಸರ್, ಅದನ್ನೇ ರಿಕ್ವೆಸ್ಟ್. ನಾನು ಅವ್ರ ಬಗ್ಗೆ ಅವರಿಂದ ಅವ್ರು ಬಂದು ಕಣ್ಣೀರು ಹಾಕ್ಬಿಟ್ಟು ಇನ್ನೇನು ಕಾಲಿಗೊಂದು ಅಷ್ಟು ದೊಡ್ಡ ಮನುಷ್ಯ, ಅಷ್ಟು ದೊಡ್ಡ ವ್ಯಕ್ತಿ ಕಾಲಿಗೊಂದು ಬೀಳ್ಬೇಕಾಯ್ತು. ನಾನು ಅವ್ರನ್ನ ಕಾಲಿಗೆ ಬೀಳಿಸ್ಕೊಳ್ಳೋ ಲೆವೆಲ್ ನಾನು ಅಷ್ಟು ದೊಡ್ಡ ವ್ಯಕ್ತಿ ಆಗಿಲ್ಲ. ಅದನ್ನ ಇನ್ನೂ ಓಪನ್ ಆಗಿ ನಾನು ಬಿಡಿಸಿ ಹೇಳಕ್ಕೂ ನನಗೆ ಅದು ಸರಿ ಅನ್ಸಿಲ್ಲ, ಅನ್ಸೋದು ಬೇಡ. ಅವ್ರಿಗೂ 2 ಹೆಣ್ಮಕ್ಳಿದೆ, ತೀರಾ ಅವ್ರನ್ನ ನಾನು ಇದು ಮಾಡಿ ಅದನ್ನ ತಪ್ಪಾಗ್ಬಿಡುತ್ತೆ, ಬೇಡ. ಅವ್ರು ಚೆನ್ನಾಗಿ ಅದೇನೋ ಆ ಟೈಮ್ ಹಂಗಿತ್ತು. ಕೆಟ್ಟಗಳಿಗೆ ಸರ್ ಎಲ್ಲರಿಗೂ ಒಳ್ಳೇದು ಹೋಗ್ಬೇಕಂದ್ರೆ ಒಂದು ಕೆಟ್ಟಗಳಿಗೆ ಬಂದೇ ಬರುತ್ತೆ ಸರ್. ಅದನ್ನ ದಾಟಿ ಹೋದ್ರೇನೆ ಮುಂದೆ ನಾವು ಗುರಿ ಮುಟ್ಟಕ್ಕಾಗೋದು. ಅಲ್ಲಿ ಕೆಟ್ಟದಾಗ್ಬಿಡ್ತು ಅಂತೇಳಿ ನಾವು ಅಲ್ಲೇ ರಿವರ್ಸ್ ಬಂದ್ಬಿಟ್ಟು ಗುರಿ ಮುಟ್ಟಕ್ಕಾಗಲ್ಲ ಸರ್. ಕಾಮನ್ ಸರ್. ಏನೋ ಒಂದು ಮನೆ ಕಟ್ತೀವಿ, ಒಂದು ಬಾಯಿ ಹಾಕ್ತೀವಿ ಅಂದಾಗ ಪಕ್ಕದ ಮನೆಯವ್ರು ನನ್ನ ಮನೆ ಸಿಡಿತಿದೆ ಬಂದು ಇದು ಮಾಡು ಅದು ಮಾಡು ಅಂತಾರಲ್ಲ, ಕಾಮನ್ನು ಸರ್. ಒಂದು ಫ್ಯಾಮಿಲಿ ಆಗುತ್ತೆ, ಅದನ್ನೆಲ್ಲ ನಿಭಾಯಿಸ್ಕೊಂಡು ನಾವು ಗೆದ್ದು ನಿಲ್ಲಬೇಕು, ಗುರಿ ಮುಟ್ಟಬೇಕು ಸರ್, ಅಷ್ಟೇ. ಇಲ್ಲಿ ಕಾಮನ್ ಸರ್. ಅದನ್ನೆಲ್ಲ ಒಳ್ಳೆ ಸಿನಿಮಾ ಮಾಡಿದ್ರೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಮಾಧ್ಯಮದವರಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೊನೆಯದಾಗಿ ಇದೆಲ್ಲ ಬಿಟ್ಟು ಲೈಫ್ ಟುಡೇ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀನಿ. ತೆಲುಗು ತಮಿಳ್ ರೇಂಜ್ಗೆ ಕನ್ನಡದಲ್ಲಿ ಹೊಸಬ್ರ ನಾವು ಸಿನಿಮಾ ಮಾಡಿದ್ದೀವಿ. ಹೊಸಬ್ರು ಅಂದ್ರೆ ನಾನು ಮಾತ್ರ ಹೊಸಬ, ಪ್ರೊಡ್ಯೂಸರ್ ಮಾತ್ರ ಫಸ್ಟ್ ಸಿನಿಮಾ, ಎಲ್ಲರೂ ವೆಲ್ ನೋನ್ ಟೆಕ್ನಿಷಿಯನ್ಸ್ ಇರೋದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. August 6th ಸಿನಿಮಾ ಬರ್ತಾ ಇದೆ, ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸರ್.